बेळगाव शहरात पर्यावरण जागृती निर्माण करण्यासाठी आणि शेतकऱ्यांना आर्थिक मदत करण्यासाठी एका विशेष हरित मेळाव्याचे आयोजन करण्यात आले आहे। आयसिरी ग्रीन वर्ल्ड आणि आयसिरी पब्लिक चॅरिटेबल ट्रस्ट यांच्या संयुक्त विद्यमाने सवलतीच्या दरात विविध प्रकारच्या फळांची व झाडांची रोपे उपलब्ध करून देण्यात आली आहेत। बेळगाव शहरातील कुमार गंधर्व कला मंदिर जवळ महानगरपालिकेच्या समोर हे विशेष रोप विक्री केंद्र सुरू करण्यात आले आहे। इथे चिकू, तैवान पेरू, केशर, आंबा, बारामाही आंबा, फणस, डाळिंब, मलेशियन शहाळे, लिंबू यासह कडुनिंब, पिंपळ, महोगनी आणि रक्तचंदन यासारख्या मौल्यवान झाडांची रोपे अत्यंत माफक दरात विक्रीसाठी उपलब्ध आहेत। या केंद्राचे वैशिष्ट्य म्हणजे येथील रोपे वैज्ञानिक पद्धतीने 1 ते 2 वर्षापर्यंत आधीच जोपासली गेली आहेत। प्रगतशील शेतकरी अनंत बॅकोड यांनी त्यांच्या 20 ते 30 एकर जागेत ही दर्जेदार रोपे तयार केली आहेत। ही कलमे लावल्यानंतर अवघ्या 1 वर्षात फळे मिळण्यास सुरुवात होईल अशी माहिती शेतकरी नेते चुनप्पा पूजारी यांनी दिली। ನಾವು ಇದನ್ನು ಬೆಳೆಸಬೇಕಾರ 3-4-5 ವರ್ಷ ಬೇಕು। ಈಗಾಗಲೇ ಇವರು ವರ್ಷ 2 ವರ್ಷ 3 ವರ್ಷ ಬೆಳೆಸಿ ರೆಡಿ ಮಾಡಿ ಇಟ್ಟಾರ। ಈಗ ಹೋಗ್ಬಿಡ್ದ ನಾವು ಹಚ್ಚಿದಪ್ಪ ಅಂದ್ರೆ ಒಂದು ವರ್ಷದಾಗ ಅದನ್ನ ಪೇರಿಕಾಯಿ ತಿನ್ನಲಿಕ್ಕೆ ಅನುಕೂಲ ಆಕತಿ, ಚಿಕ್ಕು ತಿನ್ನಲಿಕ್ಕೆ ಕೂಡ ಅನುಕೂಲ ಆಕತಿ, ಮಾವಿನ ಹಣ್ಣು ಇರ್ಬೋದು। 3 ವರ್ಷದಾಗ ಇವತ್ತು ತೆಂಗಿನ ಎಳ್ನೀರು, ದಾಳಂಬರಿ, ತೆಂಗಿನಕಾಯಿ ಕೂಡ ಇವತ್ತು ಎಳ್ನೀರನ್ನ ಬರೀ 3 ವರ್ಷದಾಗ ಎಳ್ನೀರು ಪ್ರಾರಂಭ ಆಗ್ತಕ್ಕಂಥ ತಳಿಗಳನ್ನ ಬೆಳೆದಾರು। ದಾಳಂಬರಿ ಕೂಡ ಈಗ ಸದ್ಯ ಅದು ವರ್ಷ 1.5 ವರ್ಷ ಇವರು ಅದನ್ನ ರೆಡಿ ಮಾಡಿ ಇಟ್ಟಾರು। ಆ ದಾಳಂಬರಿ ಕೂಡ ಇವತ್ತು ಉಪಯೋಗ ಆಗ್ತಕ್ಕಂಥ ಇಂಥ ಹಲವಾರು ಇವತ್ತು ಏನು ಸಸಿಗಳನ್ನ ಬೆಳೆದಾರೋ ಭಾಳ ಸಂತೋಷ ಆಗ್ತೈತಿ। ಮತ್ತು ಇವತ್ತೇನು ಅವರ ಭಾಳಷ್ಟು ಅತಿಯಾದ ಹೆಚ್ಚಿನ ಖರ್ಚು ಕೂಡ ಕೇಳ್ತಾ ಇಲ್ಲ। ಅವ್ರೇನು ವೆಚ್ಚ ಮಾಡಿದಾರೋ ಆ ಬೆಳೆಸಿದ್ದ ಖರ್ಚು ವೆಚ್ಚ ಮಾತ್ರ ತಗೋತಕ್ಕಂಥದ್ದು ಮಾಡ್ತಾರೋ। ಅದಕ್ಕಾಗಿ ದಯವಿಟ್ಟು ಈ ತಾವು ಕೂಡ ಇಲ್ಲಿ ನಮ್ಮ ಇದು ಯಾವುದು ಕುಮಾರ ಗಂಧರ್ವ ಬೆಳಗಾವಿ ಒಳಗ ಕುಮಾರ ಗಂಧರ್ವ ಮಗಲಾಗಣ ಸುಮಾರ ಕಾರ್ಪೊರೇಷನ್ ಎದುರುಗಡೆನ ಇವತ್ತು ಈ ಸಸಿಗಳು ಎಲ್ಲಾ ರೀತಿಯಿಂದ ಸಿಗ್ತಾವು। ಈ ಶಹರದಾಗ ಇರ್ತಕ್ಕಂಥವ್ರು, ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ನೀವು ಯಾವಾಗ ಬೇಕಪ್ಪ ಅವಾಗ अवेलेबल इरताव। कन्नड संघटनेचे नेते अशोक चंद्रगे यांनी या उपक्रमाचे कौतुक केले आहे। मध्यवर्ती भागात केंद्र सुरू झाल्याने पर्यावरण प्रेमींची सोय झाली आहे। नागरिकांना रात्री 8 वाजेपर्यंत रोपे खरेदी करता यावेत यासाठी इथे प्रकाश व्यवस्था करण्याची गरज त्यांनी व्यक्त केली। परिसराला हिरवेगार करणाऱ्या या उपक्रमाचे बेळगावकरांकडून स्वागत होत आहे। ಬೆಳಗಾವಿಯ SP ಆಫೀಸ್ ರಸ್ತೆಯಲ್ಲಿರುವಂಥ ಕುಮಾರ್ ಗಂಧರ್ವ ರಂಗಮಂದಿರ ಆವರಣದಲ್ಲಿ ಈ ಸಸಿಗಳ ಒಂದು ಮಾರಾಟದ ಕೇಂದ್ರವನ್ನು ಏನು ತೆಗೆದ್ರಿ ಭಾಳ ಸಂತೋಷ ವಿಷಯ। ಯಾಕಂದ್ರೆ ಇಲ್ಲಿ ಜನ ಮಹಾನಗರ ಪಾಲಿಕೆ ಇರ್ಬೋದು, ಬೇರೆ ಆಫೀಸ್ ಇರ್ಬೋದು, SP ಆಫೀಸ್ ಇರ್ಬೋದು, ಇದೆಲ್ಲ ಒಂದು ಸೆಂಟರ್ ಪಾಯಿಂಟ್ ಇದು। ಇಲ್ಲಿ ಜನ ಸಸ್ಯಪ್ರಿಯ ಇರ್ಬೋದು, ಹಣ್ಣು ಗಿಡಗಳ ಪ್ರಿಯ ಇರ್ಬೋದು, ಅವ್ರು ಬಂದು ಇಲ್ಲಿ ನಮ್ಗೆ ಬೇಕಾದಂಥ ಒಂದು ಗಿಡಗಳನ್ನು ತೆಗೆದುಕೊಳ್ಳುವ ಒಂದು ಸವಲತ್ತಿದೆ। ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಇದಕ್ಕೆಲ್ಲ ಚೆಂದಂಗೆ ಲೈಟಿಂಗ್ ಮಾಡಿ ರಾತ್ರಿ 8ರವರೆಗೂ ಜನ ಬಂದ ತಮ್ಮ ಆಯ್ಕೆ ಮಾಡಿಕೊಂಡು ಗಿಡಗಳನ್ನು ಒಯ್ಯುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು। ಭಾಳ ಸೆಂಟ್ರಲ್ ಪಾಯಿಂಟ್ ಐತಿ। ಈ ಸಂದರ್ಭದಲ್ಲಿ ಇದೇನು ತಾವೇನು ಮಾಡಿದ್ರಿ ಸಂಸ್ಥೆಯವರು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ। ಯಾಕಂದ್ರೆ ಮಹಾನಗರ ಪಾಲಿಕೆ ಎದುರಿಗಿನ ಐತಿ ಇದು। ಒಂದು ಇಲ್ಲಿ ವಾತಾವರಣ ಚೆನ್ನಾಗಿ ಉಳಿತೈತಿ, ಗಿಡಗಳು ಇರೋದ್ರಿಂದ ಈ ವಾತಾವರಣ ಚೆನ್ನಾಗಿ ಉಳಿತೈತಿ ಮತ್ತು ಜನ ತಮ್ಮ ಬೇಕಾದ ಗಿಡಗಳನ್ನ ಆಯ್ಕೆ ಮಾಡ್ಕೋತಾರೆ। ಇದಕ್ಕೆ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತೇಳಿ ಹಾರೈಸ್ತೇನೆ। आपली मराठी बेळगाव।